ಹೇಳ್ರಪ್ಪ. ಹಿಂದಿನ ದರ್ಶನ್ನೇ ಬೇರೆ, ಇನ್ನು ಮುಂದಿನ ದರ್ಶನ್ನೇ ಬೇರೆ ಅಂತ ಮಾತನಾಡಿದ ದರ್ಶನ್ ಎಲ್ಲಿದ್ರು ಅಲ್ಲೇ ಇದ್ದಾರೆ. ಮತ್ತಷ್ಟು ಕ್ರೂರಿ, ಮತ್ತಷ್ಟು ಹೈವಾನ, ಮತ್ತಷ್ಟು ದುಷ್ಟನಾಗಿ ನಿಂತ್ಕೊಂಡಿದ್ದಾರೆ. ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು, ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ ಲಿಸ್ಟ್ ಓದ್ಬಿಡ್ತೀನಿ ನಾನು. 2011 ಇದು. ಹೆಂಡತಿ ಮೇಲೆ ಹೊಡೆದು 28 ದಿವಸ ಜೈಲಿನಲ್ಲಿದ್ದು ಬಂದದ್ದು. 2019 ಯಜಮಾನ ಚಿತ್ರೀಕರಣ, ಕೋ ಆ್ಯಕ್ಟರ್ನ ಹೊಡೆದಿದ್ದು. 2021 ಆ ಉಮಾಪತಿ ಜೊತೆಗೆ ಗಲಾಟೆ. ಆ ಗಲಾಟೆ ವಿವರಗಳು ಬೇರೆ ಇದ್ದಾವೆ. ಯಾಕಂದರೆ ಅದರಲ್ಲಿ ಉಮಾಪತಿ ಒಂದು ತಿರುಗಿಸ್ಬಿಟ್ಟಿದ್ರು. ಬರೀ ಹೊಡೆಸ್ಕೊಂಡಿದ್ದ ಕತೆ ಅಲ್ಲ ಅದು, ವಾಪಸ್ ಹೊಡೆದಿದ್ದ ಕತೆ ಅದು. ಎರಡು 2021 ಜುಲೈ ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ವೇಟ್ರನ್ನು ಹೊಡೆದಿದ್ದು. ಆ ಸಂದೇಶು ಇನ್ನು ಮುಂದೆ ನಾನು ಹೋಟೆಲ್ ಕಡೆ ತಲೆ ಹಾಕಿ ಮಲಗಬೇಡ ಅಂಥೇಳಿ ಹೊರಗೆ ಹಾಕಿತ್ತು. 2023 ಫೆಬ್ರವರಿ, 2022 ಫೆಬ್ರವರಿ ಅನ್ಸುತ್ತೆ, ಪುನೀತ್ ಅಭಿಮಾನಿ ಮೇಲೆ ಹಲ್ಲೆ ವಿಡಿಯೋ ತೋರಿಸಿದ್ವಿ ನಿಮಗೆ. ಅದೇ ವರ್ಷ ನಾಯಿ ಕಚ್ಚಿತು ಅಂದಿದ್ದಕ್ಕೆ ಮಹಿಳೆಯ ಮೇಲೆ ನಾಯಿ, ಇದು ಕಾರ್ ಪಾರ್ಕ್ ಮಾಡಿದ್ದಕ್ಕೆ ಮಹಿಳೆಯ ಮೇಲೆ ನಾಯಿ ಛೂ ಬಿಟ್ಟಿದ್ದು, ಅದೊಂದು FIR. ಜೆಟ್ಲ್ಯಾಗ್ನಲ್ಲಿ ಓವರ್ ಟೈಮ್ ಪಾರ್ಟಿ, ಮತ್ತೊಂದು FIR. ಹಿ ಈಸ್ ಅ ಹ್ಯಾಬಿಚುವಲ್ ಅಫೆಂಡರ್. ಕ್ರೈಮ್ ಭಾಷೆಯಲ್ಲಿ ಹೇಳೋದಾದ್ರೆ ಚಾಳಿ ಬಿದ್ದ ಅಪರಾಧಿ ಅಂತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.